ಶರಾವತರ ನಾಡು ತುಮಕೂರಿನಲ್ಲಿ ಇವತ್ತು ಮತ್ತೊಂದು ಭಯಾನಕ ಘಟನೆ ನಡೆದು ಹೋಗಿದೆ. 8 ತಿಂಗಳು ತುಂಬು ಗರ್ಭಿಣಿಯಾಗಿದ್ದ ಪತ್ನಿಯನ್ನ ಪಾಪಿ ಪತಿರಾಯನೇ ನೇಣು ಬಿಗಿದು ಕೊಲೆಗೈದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅನುಮಾನದ ಪಿಶಾಚಿಯಾಗಿದ್ದ ಗಂಡ 8 ವರ್ಷದ ಮಗನ ಎದುರೇ ಪತ್ನಿಯ ಬಾಯಲ್ಲಿ ಮಣ್ಣು ತುರುಕಿ ನೇಣಿಗೆ ಬಿಗಿದು ಹೆಂಡತಿಯನ್ನ ಸಾಯಿಸಿ ಬಿಟ್ಟಿದ್ದಾನೆ. ಎಸ್, ಅವರಿಬ್ಬರದ್ದು ಹೇಳಿಕೊಳ್ಳೋಕೆ ಲವ್ ಮ್ಯಾರೇಜ್. ಅದೇನ್ ಲವ್ವೋ ಅದೇನ್ ಕಥೆನೋ, ಆದ್ರೆ ಈ ಗಂಡ ಅನ್ನಿಸಿಕೊಂಡ ದಂಡಪಿಂಡನಿಗೆ ಯಾವಾಗ್ಲೂ ಅನುಮಾನದ ರೋಗ. ದೊಡ್ಡ ಅನುಮಾನದ ಪಿಶಾಚಿಯಾಗಿದ್ದ ಈ ಪಾಪಿ ಕೊನೆಗೆ ಕಟ್ಟಿಕೊಂಡ ಹೆಂಡತಿಯನ್ನೇ ಕೊಲೆಗೈದು ಬಿಟ್ಟಿದ್ದಾನೆ. ಇದು ತುಮಕೂರು ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಡೆದಿರುವ ಭಯಾನಕ ಮರ್ಡರ್. 30 ವರ್ಷದ ನಗ್ಮಾ ಎಂಬಾಕೆ ಮೃತ ದುರ್ದೈವಿ. ಸೈಯದ್ ಇರ್ಫಾನ್ ಎಂಬಾತನೇ ಈಕೆಯನ್ನ ಕೊಲೆಗೈದಿರುವ ಪಾಪಿ ಪತಿರಾಯ. ನಗ್ಮಾ ಮತ್ತು ಸೈಯದ್ ಇರ್ಫಾನ್ ಇಬ್ಬರಿಗೂ ಇದು 2ನೇ ಮದುವೆ. ನಗ್ಮಾಗೆ ಮೊದಲ ಪತಿಯಿಂದ 8 ವರ್ಷದ ಮಗನಿದ್ದಾನೆ. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿಯೇ ಈ ಪಾಪಿ ಗಂಡ ಹೆಂಡತಿಗೆ ಕಿರುಕುಳ ನೀಡೋದಕ್ಕೆ ಶುರು ಮಾಡಿದ್ನಂತೆ. ಯಾರ ಬಳಿ ಮಾತನಾಡಿದ್ರು ಅನುಮಾನ, ಎಲ್ಲಿಗಾದ್ರೂ ಹೋಗಿ ಬಂದರೂ ಡೌಟು. ಹೀಗೆ ಸದಾ ಹೆಂಡತಿಯ ವಿರುದ್ಧ ಸಂಶಯವನ್ನ ಹೊರಹಾಕಿ ಕಿರುಕುಳವನ್ನ ನೀಡ್ತಿದ್ನಂತೆ. ನಶಾ ಮುಕ್ತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದ ಈ ಸೈಯದ್ ಇರ್ಫಾನ್ ಹೆಂಡತಿಯ ಮೇಲೆ ಸದಾ ಹಲ್ಲೆಯನ್ನ ಮಾಡ್ತಿದ್ನಂತೆ. ಅದೇ ರೀತಿ ನಿನ್ನೆ ಕೂಡ ಇವರಿಬ್ಬರ ನಡುವೆ ಜಗಳ ನಡೆದು ಹೋಗಿದೆ. ಹೆಂಡತಿ ನಗ್ಮಾ ನಿನ್ನೆ ಫಂಕ್ಷನ್ಗೆ ಹೋಗಿ ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದಾಳೆ. ಇದನ್ನೇ ದೊಡ್ಡದು ಮಾಡಿರುವ ಪತಿರಾಯ 8 ವರ್ಷದ ಮಗನ ಎದುರೇ ಹೆಂಡತಿಯ ಮೇಲೆ ಹಲ್ಲೆ ನಡೆಸಿದ್ದಾನಂತೆ. ಬಳಿಕ ಹೆಂಡತಿ ಕಿರುಚದಂತೆ ಬಾಯಲ್ಲಿ ಮಣ್ಣು ತುರುಕಿ ಮನ ಬಂದಂತೆ ಥಳಿಸಿದ್ದಾನೆ. ಅದಾದ ಬಳಿಕ ಪತ್ನಿ ನಗ್ಮಾಗೆ ನೇಣು ಬಿಗಿದು ಕೊಲೆಗೈದಿದ್ದಾನೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ವರ್ಷನೇ ಇದು ಆಗಿರೋದು. ಸೈಯದ್ ಇರ್ಫಾನ್. ಎಷ್ಟು ವರ್ಷದಿಂದ ಅವ್ರು ಮದುವೆ ಆಗಿದ್ದು? ಹೆಂಗ್ ಮದುವೆ ಆಗಿದ್ರು ಅವರು? ಮದುವೆ ಆಗಿ 1 ವರ್ಷ ಆಯ್ತು. ಅದೂ ಗೊತ್ತಿರಲಿಲ್ಲ ನಮಗೆ. ಮದುವೆ ಆಗಿ ನಾವು ಇದು ಮಾಡ್ಕೊಂಡು ನಾವು ಚೆನ್ನಾಗಿರ್ತೀನಿ ಅಂತ ಹೇಳಿ ನಾವೂ ಜಾಸ್ತಿ ಹೋಗಲ್ಲ, ಇದು ಮಾಡಲ್ಲ ಅಂತ ನಾವು ಇದು ಮಾಡಿದೆ. ಅವರು ರಾತ್ರಿ ಫಂಕ್ಷನ್ಗೆ ಹೋಗಿತ್ತು. ನೆನ್ನೆ ಫಂಕ್ಷನಿಂದ ಬಂದೆ, 8 ಗಂಟೆಗೆ ಬಂದೆ ನಾವು. ಅವರು ಬಂದೆ 10 ಗಂಟೆಯಿಂದ ಮನೆಗೆ ಹೋಯ್ತು. ಫೋನ್ ಮಾಡಿದೆ ನಮಗೆ. ನಾವು ಫೋನ್ ಮಾಡಿದ್ರಾಗ ನಾವು ಹೇಳ್ದೆ, ಬಂದ್ಬಿಟ್ಟೆ ಹೂಮ ಬಂದ್ಬಿಟ್ಟೆ ನಾವು ಅಂತ ಹೇಳಿ ತಿರ್ಗಾ 7 ಗಂಟೆಗೆ ಫೋನ್ ಮಾಡಿ ಮಗನಿಗೆ ಕರ್ಕೊಂಡು ಬಂತು ಮನೆ ಹತ್ರ. ನಮಗೆ ಮನೆ ಹತ್ರ ಕರ್ಕೊಂಡು ಬಂತು. ತಗೊಳಮ್ಮ ಬರ್ತೀನಿ, ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೋಗಿದ್ದು. ಬಾರಮ್ಮ ಇದೆಲ್ಲ ಕಣ್ಣೆಲ್ಲ ಹೊಡೆದು ಇದು ಎಲ್ಲ ಊದ್ಕಾಗ್ಬಿಟ್ಟಿತ್ತು. ತಿರ್ಗಾ ಬಾರಮ್ಮ ಬಿಡಮ್ಮ ಮನೆಗೆ ಹೋಗೋಣ ಬಾ, ಹೋಗಿ ಬೆಳಿಗ್ಗೆ ಏನನ್ನ ಮಾಡೋಣ ಅಂತ ಹೇಳಿದರೆ, ತಡಿ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದರೆ ಅರ್ಧ ರಸ್ತೆಗೆ ಕರ್ಕೊಂಡೋಗಿ ಹಂಗೆ ಮಾಡಿರೋದು. ನಾವು ಹೋಗಿ ಅರ್ಧ ಹೋಗಿದ್ರೆ ಸಿಕ್ಕಿಲ್ಲ. ಅವರು ಕರ್ಕೊಂಡು ಹೋದ್ಲು. ನಾವು ಮನೆಗೆ ಹೋಗ್ಬಿಟ್ಲು ಮಕ್ಳಿಗೆ ಕರ್ಕೊಂಡೋಗಿ. ಐತೆ 10 ವರ್ಷ ಅವ್ರಿಗೆ. ಸದ್ಯ ನಗ್ಮಾ ಮೃತದೇಹವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು, ಶವಾಗಾರದ ಎದುರು ಆಕೆಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಷ್ಟೇ ಅಲ್ಲ, ಪಾಪಿ ಪತಿಯಿಂದಲೇ ನಗ್ಮಾ ಕೊಲೆಯಾಗಿದ್ದಾಳೆ ಅಂತ ನಗ್ಮಾ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ತುಂಬಾ ಗುಮಾನಿ ಮಾಡ್ತಾನೆ, ತುಂಬಾ ಹೊಡಿತಾನೆ. ನನ್ಗೆ ರ್ಯಾಬಲ್ಲಿ ಹೆಂಗ್ ಹೊಡಿತಾನೆ ಹಂಗೆ ಹೊಡಿತಾನೆ. ಏನು ನೋಡಲ್ಲ, ನಾನ್ ಬಸ್ರಿ ಅಂದ್ರೂ ಬಿಡಲ್ಲ, ಹೊಡಿತಾನೆ. ಎಲ್ಲೂ ಆಚೆಗಡೆನೂ ಹೋಗಕ್ಕೆ ಬಿಡಲ್ಲ, ಒಂದ್ ಬೇಕ್ರಿಗೆ ಒಂದ್ ಅಂಗಡಿಗೆ ಹೋಗಕ್ಕೆ ಬಿಡಲ್ಲ. ಗುಮಾನಿ ಮಾಡ್ತಾನಂತೆ. ಎಲ್ಲಿ ಹೋಗಿದ್ದೆ ನೀನು, ಏನ್ಕ್ ಹೋಗಿದ್ದೆ ಅಂತ ಹೊಡಿತಾನೆ. ಅದಕ್ಕೆ ನಾನು ಸತ್ತೋಗ್ತೀನಿ. ಬೇಡಮ್ಮ, ನೀನ್ ಯಾಕೆ ಸಾಯ್ತೀಯ, ಬಿಟ್ಬಿಡು, ಬಂದ್ಬಿಡು ಅಂತ ನಾವ್ ಹೇಳಿದ್ರೆ ಒಂದು 8 ದಿವಸ ಬಿಟ್ಬಿಡ್ತಾನೆ. 3ನೇ ದಿವಸಕ್ಕೆ ಬಂದು, ಇಲ್ಲ ಬಾ, ನಾನು ಏನು ಮಾಡಲ್ಲ ನಿನ್ಗೆ, ನಾವ್ ಒಳ್ಳೆ ಇರನ್ನ ಬಾ ಅಂತ ಕರ್ಕೊಂಡೋಗಿ ತಿರ್ಗಾ ಟಾರ್ಚರು. ರಾತ್ರಿಯನ್ನು ನನ್ಗೆ ಹಂಗೆ ಹೇಳಿದ್ದು ಫೋನ್ ಮಾಡಿ, ಇಲ್ಲ ಅದಕ್ಕೆ ನಾನು ಇಲ್ಲಿ ಬಂದಿದ್ನಲ್ಲ ಫಂಕ್ಷನ್ಗೆ, ಅದಕ್ಕೆ ಹೋಗಿ ಮನೆಯಲ್ಲಿ ನೀನ್ ಯಾರ್ ಕೆಳಗೆ ಹೋಗ್ದೆ, ಏನ್ಕೆ ಹೋದೆ ನೀನು ಫಂಕ್ಷನ್ಗೆ, ನನ್ಗೆ ಕೇಳಿದ್ ನೀನು ಅಂತ ಹೇಳಿ ತುಂಬಾ ಹೊಡಿತಾವ್ನೆ, ತುಂಬಾ ಟಾರ್ಚರ್ ಮಾಡ್ತಾವ್ನೆ. ನಮ್ಮ ಮನೆಯಲ್ಲಿ ಫಂಕ್ಷನ್ ಆ ಫಂಕ್ಷನ್ಗೆ ಬಂದಿದ್ರು. ಅವ್ರು ಹೋಗಿದ್ದೆ 9 ಗಂಟೆಗೆ ಏನೋ ವಾಪಸ್ ಹೋದ್ರು ಊಟ ಮಾಡ್ಕೊಂಡು. ಎಲ್ಲ ಯಾಕೆ ಹೋದೆ ನೀನು ಫಂಕ್ಷನ್ಗೆ ಅಂತ ತುಂಬಾ ಟಾರ್ಚರ್ ಕೊಡ್ತಾವ್ನೆ. ಮಗ ಬಂದಿದ್ದ, ಅವನ್ ಬರಲ್ಲ, ಅವನು ಎಲ್ಲೂ ಕಳ್ಸೋದು ಇಲ್ಲ, ಅವ್ನ್ ಬರ್ತಾನೂ ಇರ್ಲಿಲ್ಲ.
ನೀನು ಯಾಕೆ ಹೋದೆ, ಯಾರಿಗೆ ಕೇಳ್ದೆ ಅಂತ ತುಂಬಾ ಹೊಡಿತಾವ್ನೆ ಅಂತ ಹೇಳಿದ್ದು. ಏನೋ ಒಂದ್ ಫಂಕ್ಷನ್, ಮಗಿದು ಫಂಕ್ಷನ್, ಮಗಿದ್ ಒಂದ್ ಫಂಕ್ಷನ್ ಬಂದಿದ್ಲು ರಾತ್ರಿ, ಫೋಟೋಸ್ ಎಲ್ಲ ಇದೆ. ಯಾಕೆ ಹೋದೆ ನನ್ಗೆ ಕೇಳಲಿಲ್ವಲ್ಲ ಅಂತ ತುಂಬಾ ಹೊಡಿತಾನೆ ಅದಕ್ಕೆ. ನಾನು ಹಂಗೇನೆ ಮಾಡೋದು, ಅವನು ಹಂಗೇನೆ ಮಾಡೋದು. ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಕ್ಕೆ ಕಳ್ಸಲ್ಲ ಅವನು, ಎಲ್ಲೂ ಹೋಗಲ್ಲ. ಅಮ್ಮನ್ ಮನೆಗೇನೆ ಕಳ್ಸಲ್ಲ ಅವನು. ಇವ್ರ ಮನೆಗೆ ಹೋದ್ರೇನೆ ಆವಾಗ ಜಗಳ ಮಾಡಿ ತುಂಬಾ ನನ್ಗೆ ಟಾರ್ಚರ್ ಕೊಡ್ತಾನೆ, ಅದಕ್ಕೆ ನನ್ಗೆ ಹೊಡಿತಾವನೆ ಅಂದ್ಲು. ನಾನೇನ್ ಅಂದೆ, ಬರ್ತೀವಿ ಅಮ್ಮ, ಬೆಳಗ್ಗೆ ಬರ್ತೀವಿ, ನೋಡೋಣ, ಹೇಳೋಣ, ಸುಮ್ನಿರು, ಬೆಳಗ್ಗೆ ಬರ್ತೀವಿ, ನಾವ್ ಎಲ್ಲಾರು ಬರ್ತೀವಿ ಅಂದ್ರು. ಬೆಳಗ್ಗೆ ಹೋಗತಕ್ಕ ಸಾಯಿಸೇ ಬಿಟ್ಟ, ಹೋಗ್ಬಿಟ್ಟವ್ನೆ ಸಾಯಿಸ್ಬಿಟ್ಟು. ಅವನು ಇದು ಕತ್ತೆ ಏನೋ ಇಕ್ಸಿ ಏನೋ ಮೇಲೆ ಏನೋ ಹಾಕ್ಬಿಟ್ಟವ್ನೆ. ಏನ್ ಕೆಳಗೆ ಹೊಡೆದವ್ ಏನೋ. ತುಂಬಾ ಇದು ಅವಳು ನಮ್ಮ ಹುಡ್ಗಿ, ನಾಜೂಕು, ತುಂಬಾ ನಾಜೂಕು. ಬಾಯಿಯಲ್ಲಿ ಎಲ್ಲೋ ಮಣ್ಣೆಲ್ಲ ತೂರ್ಬಿಟ್ಟವನಂತೆ, ಬಾಯಿಯಲ್ಲಿ ತುಂಬಾ ನಾಜೂಕು. ಒಂದ್ 2 ಎಟ್ಟಿಗೆ ಸತ್ತೋಗವಳೆ ಅವಳು ಹುಡ್ಗಿ, 2 ಎಟ್ಟಿಗೆ ಸತ್ತೋಗವಳೆ. ನೀವೇನಾದ್ರೂ ಮಾಡ್ರಿ ಸರ್, ನಾವ್ ಗೌರ್ಮೆಂಟ್ ಸೇರಮ್ಮ, ನೀವೇನಾದ್ರೂ ಮಾಡಿ ಗೌರ್ಮೆಂಟ್ ಅವ್ರಿಗೆ ಹೇಳ್ರಿ, ಪರಮೇಶ್ ಹೇಳ್ರಿ, ನಮ್ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಸದ್ಯ ಆರೋಪಿ ಸೈಯದ್ ಇರ್ಫಾನ್ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಈ ಸಂಬಂಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೊಲೀಸರ ತನಿಖೆಯ ಬಳಿಕವಷ್ಟೇ ಪ್ರಕರಣದ ಬಗ್ಗೆ ಸಂಪೂರ್ಣ ವಿಚಾರ ಬೆಳಕಿಗೆ ಬರಬೇಕಿದೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಾಹಿಲ್, ASI TV ತುಮಕೂರು.